ಸರಳ ಭಾಷೆಯಲ್ಲಿ ಹೇಳಿದ್ರೆ. ಏರ್ ಸ್ಟ್ರೈಕ್ ನಡೆಸಿದ್ರು ಕೂಡ ಪಾಕಿಸ್ತಾನ ಬುದ್ಧಿ ಕಲ್ತಿಲ್ಲ. ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕಿಸ್ತಾನ. LOC ಬಳಿ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದೆ. ಬೇಕಿತ್ತಾ ನೋಡಿ, ಪಾಕಿಗೆ ಬೇಕಿತ್ತಾ ಇದು? ನಮ್ಮ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ರಜೌರಿ, ಪೂಂಚ್, ಕುಪ್ವಾರ ಗಡಿಯಲ್ಲಿ ಫೈರಿಂಗ್ ಮಾಡ್ತಾ ಇದೆ ಪಾಕಿಸ್ತಾನ. ನರಿಬುದ್ಧಿಯ ಪಾಕ್ಗೆ ಅಫ್ಕೋರ್ಸ್ ಭಾರತ ಸರಿಯಾದ ಪ್ರತ್ಯುತ್ತರವನ್ನ ನೀಡಿದೆ ಕೂಡ. ಈಗ ಸೀಸ್ಫೈರ್ ಇನ್ನೂ ಕೂಡ ಅಂದ್ರೆ ಯುದ್ಧ ವಿರಾಮ, ಕದನ ವಿರಾಮ ಈಗ ಜಾರಿಯಲ್ಲಿರ್ತಕ್ಕಂಥದ್ದು. ಭಾರತ ಯಾರ ಮೇಲೆ ಸಾರಿಲ್ಲ. ಅದೊಂದು ಗಾದೆ ಇದೆಯಲ್ಲ, ಏನು ಮಂಗನ ಮುಂದೆ ಏನೋದು ಕಿನ್ನರಿ ಬಾರಿಸ್ದಂಗೆ ಅಂತೇಳಿ. ಅವ್ರಿಗೆ ಏನ್ರಿ ಹೇಳೋದು ಅವ್ರ ಹತ್ರ? ಏನು ಸೀಸ್ ಫೈರ್ ಮತ್ತೊಂದು ಅಂತೇಳಿ ಅದಕ್ಕೆ ಗೊತ್ತಿದ್ರೆ ಅಲ್ವ ಅದಕ್ಕೆ? ಅದು ಯಾಕಿದೆ ಅಂದರೆ ಗೊತ್ತಿಲ್ಲ ಅದಕ್ಕೆ. ಬಟ್ ಅದರ ಇಂಪ್ಲಿಕೇಶನ್ಸ್ ಇರುತ್ತೆ, ಅದರ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಗೊತ್ತಾಯ್ತು. ಹೆಂಗಾಗಿದೆ ಅಂತಂದರೆ ಈ ಕದನ ವಿರಾಮ ಅನ್ನುವಂಥ ಪದವೇ ಬೋರ. ಅಣ್ಣ ನನ್ನ ದಯವಿಟ್ಟು ಈ ಪಾಕಿಸ್ತಾನ ಕಡೆಯಿಂದ ತೆಗೆದು ಬೇರೆ ಎಲ್ಲ ಆದರೆ ಹಾಕೋಣ. ಈ ಕದನ ವಿರಾಮ ಅಂದರೆ ಇವ್ರಿಗೆ ಏನಂತಲೇ ಗೊತ್ತಿಲ್ಲ, ಇದಕ್ಕೆ ಪದೇ ಪದೇ ಪ್ರಾಬ್ಲಮ್ ಮಾಡ್ತಾನೆ ಇದೆ ಅಂಥೇಳಿ. ಸೊ ಅಂಥ ಕದನ ವಿರಾಮ ಉಲ್ಲಂಘನೆ ಮಾಡ್ತಾನೆ ಇರೋದು ಕಿರಿಕಿರಿ. ಆಮೇಲೆ ಇನ್ನೊಂದು ಹೇಳ್ತೀನಿ ವೀಕ್ಷಕರೇ, ಈ ಪಾಕಿಸ್ತಾನದೊಂದು ಮತ್ತೊಂದು ಮೈಂಡ್ ಸೆಟ್ ಏನಪ್ಪ ಅಂತಂದರೆ, ಬೇರೆ ಯಾವುದೇ ದೇಶದ ಮುಂದೆ ನಾಯಿ ಥರ ಬಾಲ ಬಗ್ಗಿಸ್ಕೊಂಡು ಅಡಿಯಾಳಾಗಿ ನಿಲ್ಲತ್ತೆ. ಭಾರತದ ಬಗ್ಗೆ ಬಂದಾಗ ಮಾತ್ರ ಅದೇನು ಗೊತ್ತಾ, ಅದು ಕನ್ನಡಿಯೊಳಗೆ ಈ ಈ ಬೆಕ್ಕು ಕನ್ನಡಿ ನೋಡ್ಬಿಟ್ಟು ಸಿಂಹ ಥರ ಆ್ಯಕ್ಟ್ ಮಾಡತ್ತಂತೆ. ಇದೆಲ್ಲ ಅವರಿಗೆ ಭಾರತ ಮುಂದೆ ಆಗಬಾರ್ದು ಅಂತೇಳಿ. ಆಮೇಲೆ ಯಾವುದೇ ರಾಜಕಾರಣಿ ಪ್ರೈಡ್, ಅದಕ್ಕೆ ಹೇಳಿದೆ, ಅವರ ಸೆಲ್ಫ್ ಪ್ರೈಡ್ ಬರೋದೇನೆ ನಾನು ಭಾರತದ ವಿರುದ್ಧ ಇಷ್ಟು ದ್ವೇಷಪೂರಿತ ಅಟ್ಯಾಕ್ ಮಾಡಿದೆ, ಇಷ್ಟು ಜನ ಭಾರತೀಯರನ್ನ ಕೊಂದೆ ಅಂತ ಹೇಳಿದಾಗ ಅಷ್ಟೇ ಅವರ ಸೆಲ್ಫ್ ಪ್ರೈಡ್. ಭಾರತದಲ್ಲಿ ಹಾಗಲ್ಲ, ನಾವು ಇಷ್ಟು ಅಭಿವೃದ್ಧಿ ಮಾಡಿದ್ವಿ, ಇಷ್ಟು ಸ್ಯಾಟಲೈಟ್ ಆರಿಸಿದ್ವಿ, ಇಷ್ಟು ನಾಗರಿಕರ ಜೀವನಗಳನ್ನು ಉತ್ತಮಗೊಳಿಸಿದ್ವಿ, ಅದರಿಂದ ಬರುತ್ತೆ ನಮ್ಮ ಸೆಲ್ಫ್ ಪ್ರೈಡ್. ಬಟ್ ಪಾಕಿಸ್ತಾನದ ಸೆಲ್ಫ್ ಪ್ರೈಡ್ ಬರೋದೇನೆ ಹೇಟ್ರೆಡ್ನೆಸ್ಸಿಂದ, ದ್ವೇಷದಿಂದ. ಭಿಕ್ಷುಕರ ರಾಷ್ಟ್ರ ರೀ ಅದು, ಭಿಕ್ಷುಕರ ರಾಷ್ಟ್ರ. ನಾನು ಹೇಳಿ ನನಗೆ ಬರೋಗ್ಬಿಟ್ಟಿದೆ. ಜಾಸ್ತಿ ಹೇಳೋದು ಬೇಡ. ಇನ್ನು ಅಂದ್ರೆ ಹೆಮ್ಮೆ ಪಡ್ಲಿಕ್ಕೆ ಬೇರೆ ಏನು ಇಲ್ಲ ನಿಮ್ಮ ಬಳಿ, ಏನು ಇಲ್ಲ ನಿಮ್ಮ ಬಳಿ. ನಿಮ್ಮವರೇ ಹೊಡಿತಾ ಇದ್ದಾರೆ, ಪಶ್ತೂನಿಗಳು ಹೊಡಿತಾ ಇದ್ದಾರೆ ನಿಮಗೆ, ಬಲೂಚಿಸ್ತಾನಿಗಳು ಹೊಡಿತಾ ಇದ್ದಾರೆ ನಿಮಗೆ. ಆಮೇಲೆ ಮೂರು ಕಡೆಯಿಂದ ನಿಮಗೆ ಡ್ಯಾಮೇಜ್ ಆಗ್ತಾ ಇದೆ. ಆಮೇಲೆ ತಾಲಿಬಾನ್ಗಳು ಅಲ್ಲಿ ನಮ್ಮ ರಾಷ್ಟ್ರ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಅಮೇರಿಕದ ಬಳಿ ಒಂದು ವ್ಯವಸ್ಥೆ ಇದೆ, ಅಂದರೆ ಆಯಾಯ ಇದೆ ಅಂತ ಹೇಳಲಾಗ್ತಾ ಇದೆ. ಆಯಾಯ ರಾಷ್ಟ್ರಗಳಲ್ಲಿ ಏನೇ ಅಣುಬಾಂಬ್ಗಳಿದ್ರೂ ಕೂಡ ಆ ರಾಷ್ಟ್ರಗಳದನ್ನು ನಾಳೆ ಆ ಅಣುಬಾಂಬ್, ಯಾಕಂದರೆ ಅಣುಬಾಂಬ್ ಏನಾದರೂ ಈ ತಾಲಿಬಾನಿಗಳು ಅಥವಾ ಮೂಲಭೂತವಾದಿಗಳಿಗೆ ಸಿಕ್ಕಿಬಿಟ್ರೆ ಏನು ಮಾಡೋದು? ನಿಷ್ಕ್ರಿಯಗೊಳಿಸುವಂಥ ತಾಕತ್ತು ಕೂಡ ಇದೆ ಅಂತ ಒಂದು ಮೂಲಗಳು, ಅಂದರೆ ಅಮೆರಿಕದಲ್ಲಿ ಅಂಥದ್ದಿದೆ. ಒಂದು ವೇಳೆ ಅಂಥದ್ದಾದರೆ ನಿಷ್ಕ್ರಿಯಗೊಳಿಸಿದ್ದಾರೆ ಅಂತೇಳಿ. ಬನ್ನಿ, ಆಪರೇಷನ್ ಸಿಂಧೂರ್ನಿಂದ ಕಂಗೆಟ್ಟಿರೋ ಪಾಕಿಸ್ತಾನ ಗಡಿಯಲ್ಲಿ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಗಡಿ ನುಗ್ಗಿ ದಾಳಿ ನಡೆಸಿದವರ ಎದೆಯನ್ನು ಭಾರತೀಯ ಸೇನೆ ಸೀಳಿದೆ. ಬನ್ನಿ, ಒಂದು ವಿಶೇಷ ರಿಪೋರ್ಟ್ ಇದರ ಬಗ್ಗೆ. ಎದುರಾಳಿಗಳ ಎದೆ ಸೀಳಿದ ಹಿಂದೂಸ್ತಾನ. ಆಪರೇಷನ್ ಸಿಂಧೂರ್ನಲ್ಲಿ ವಾಂಟೆಡ್ ಉಗ್ರರು ಮಟಾಶ್. 25 ನಿಮಿಷ ಭಾರತೀಯ ಸೇನೆ ನಡೆಸಿದ 25 ನಿಮಿಷಗಳ ದಾಳಿಯಲ್ಲಿ ಉಗ್ರರ ರಕ್ತಪಾತವಾಗಿದೆ. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ನಡೆದ ದಾಳಿಯಲ್ಲಿ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಮಲಗಿದ್ದಲ್ಲೇ ಎಲ್ಲಾ ಕಡೆ ಪಾರ್ಸಲಾಗಿದ್ದಾರೆ. ಇದರಿಂದ ಕಂಗೆಟ್ಟಿರೋ ಪಾಕಿಸ್ತಾನ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸುತ್ತಲೇ ಇದೆ. ಗಡಿಯಲ್ಲಿ ಪಾಕಿಗಳ ದಾಳಿಗೆ ಭಾರತೀಯ ಸೇನೆ ತಿರುಗೇಟು ನೀಡಿದ್ದು ಎದುರಾಳಿಗಳ ಎದೆಯನ್ನ ಸೀಳಿದೆ. ಬೆಳೆಸಿದ ಉಗ್ರರಿಗೆ ಭಾರತೀಯ ಸೇನೆ ಹಳ್ಳ ತೋಡಿದ್ದಕ್ಕೆ ಉರಿದು ಬೀಳ್ತಿರೋ ಪಾಕ್ ಮೇಲಿಂದ ಮೇಲೆ ದಾಳಿ ನಡೆಸುತ್ತಿದೆ. ಗಡಿಯಲ್ಲಿ ದೊಡ್ಡ ಪ್ರಮಾಣದಲ್ಲೇ ಅಟ್ಯಾಕ್ ಮಾಡುತ್ತಿದೆ. ಭಾರತೀಯ ಸೇನೆ ವಿರುದ್ಧ ದಾಳಿ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅಂತ ಸ್ಥಳೀಯರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿದೆ. ಪೂಂಚ್, ರಜೌರಿ ಸೇರಿದಂತೆ ಕಾಶ್ಮೀರದ ಗಡಿಯಲ್ಲಿ ಶೆಲ್ ದಾಳಿ ನಡೆಸಿದೆ. ಮೇಂಧರ್ ಗಡಿಯಲ್ಲಿ ಗುಂಡಿನ ದಾಳಿ. ಪೂಂಚ್ ಮತ್ತು ತಂಗ್ದರ್ನಲ್ಲಿ 15 ಜನ ಬಲಿಯಾಗಿದ್ದು 40ಕ್ಕೂ ಹೆಚ್ಚು ಸ್ಥಳೀಯರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ರಜೌರಿ ಬಳಿ 3 ತೀವ್ರವಾಗಿ ಗಾಯವಾಗಿದೆ. ಸಾರ್ವಜನಿಕರ ಮೇಲೆ ದಾಳಿ ನಡೆಸುತ್ತಿರೋ ಪಾಪಿ ಪಾಕ್ಗೆ ಸೇನೆ ಸರಿಯಾಗಿಯೇ ತಿರುಗೇಟು ನೀಡಿದೆ. ಈ ದಾಳಿಯಲ್ಲೂ ಪಾಕಿಸ್ತಾನದ ಸೇನೆ ಪುಡಿಪುಡಿಯಾಗಿದೆ. ಕಾಲು ಕೆರೆದು ಜಗಳಕ್ಕೆ ಬರ್ತಿರೋ ಪಾಪಿ ಪಾಕಿಸ್ತಾನ ಜಮ್ಮುವಿನ ಮೇಂಧರ್ ಗಡಿಯಲ್ಲಿ ಗುಂಡಿನ ದಾಳಿ ನಡೆಸಿದೆ.
ಯಾವುದೇ ಕ್ಷಣದಲ್ಲಿ ಏನಾದ್ರೂ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಯುದ್ಧ ನಡೆಯುವ ಸಾಧ್ಯತೆ ಮೇರೆಗೆ ಸ್ಥಳೀಯರನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ಸುರಕ್ಷಿತ ಸರಳ ಭಾಷೆಯಲ್ಲಿ ಹೇಳಿದ್ರೆ ಏರ್ ಸ್ಟ್ರೈಕ್ ನಡೆಸಿದ್ರು ಕೂಡ ಪಾಕಿಸ್ತಾನ ಬುದ್ಧಿ ಕಲ್ತಿಲ್ಲ. ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕಿಸ್ತಾನ. LOC ಬಳಿ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದೆ. ಬೇಕಿತ್ತಾ ನೋಡಿ, ಪಾಕಿಗೆ ಬೇಕಿತ್ತಾ ಇದು? ನಮ್ಮ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ರಜೌರಿ, ಪೂಂಚ್, ಕುಪ್ವಾರ ಗಡಿಯಲ್ಲಿ ಫೈರಿಂಗ್ ಮಾಡ್ತಾ ಇದೆ ಪಾಕಿಸ್ತಾನ. ನರಿಬುದ್ಧಿಯ ಪಾಕ್ಗೆ ಅಫ್ಕೋರ್ಸ್ ಭಾರತ ಸರಿಯಾದ ಪ್ರತ್ಯುತ್ತರವನ್ನ ನೀಡಿದೆ ಕೂಡ. ಈಗ ಸೀಸ್ಫೈರ್ ಇನ್ನೂ ಕೂಡ ಅಂದ್ರೆ ಯುದ್ಧ ವಿರಾಮ, ಕದನ ವಿರಾಮ ಈಗ ಜಾರಿಯಲ್ಲಿರ್ತಕ್ಕಂಥದ್ದು. ಭಾರತ ಯಾರ ಮೇಲೆ ಯುದ್ಧ ಸಾರಿಲ್ಲ. ಅದೊಂದು ಗಾದೆ ಇದೆಯಲ್ಲ, ಏನು ಮಂಗನ ಮುಂದೆ ಏನೋದು ಕಿನ್ನರಿ ಬಾರಿಸ್ದಂಗೆ ಅಂತೇಳಿ. ಅವ್ರಿಗೆ ಏನ್ರಿ ಹೇಳೋದು ಅವ್ರ ಹತ್ರ, ಏನು ಸೀಸ್ ಫೈರ್ ಮತ್ತೊಂದು ಅಂತೇಳಿ ಅದಕ್ಕೆ ಗೊತ್ತಿದ್ರೆ ಅಲ್ವ ಅದಕ್ಕೆ. ಅದು ಯಾಕಿದೆ ಅಂದರೆ ಗೊತ್ತಿಲ್ಲ ಅದಕ್ಕೆ. ಬಟ್ ಅದರ ಇಂಪ್ಲಿಕೇಶನ್ಸ್ ಇರುತ್ತೆ, ಅದರ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಗೊತ್ತಾಯ್ತು. ಹೆಂಗಾಗಿದೆ ಅಂತಂದರೆ ಈ ಕದನ ವಿರಾಮ ಅನ್ನುವಂಥ ಪದವೇ ಬೋರ. ಅಣ್ಣ ನನ್ನ ದಯವಿಟ್ಟು ಈ ಪಾಕಿಸ್ತಾನ ಕಡೆಯಿಂದ ತೆಗೆದು ಬೇರೆ ಎಲ್ಲ ಆದರೆ ಹಾಕೋಣ. ಈ ಕದನ ವಿರಾಮ ಅಂದರೆ ಇವ್ರಿಗೆ ಏನಂತಲೇ ಗೊತ್ತಿಲ್ಲ, ಇದಕ್ಕೆ ಪದೇ ಪದೇ ಪ್ರಾಬ್ಲಮ್ ಮಾಡ್ತಾನೆ ಇದೆ ಅಂತೇಳಿ. ಸೊ ಅಂಥ ಕದನ ವಿರಾಮ ಉಲ್ಲಂಘನೆ ಮಾಡ್ತಾನೆ ಇರೋದು ಕಿರಿಕಿರಿ. ಆಮೇಲೆ ಇನ್ನೊಂದು ಹೇಳ್ತೀನಿ ವೀಕ್ಷಕರೇ, ಈ ಪಾಕಿಸ್ತಾನದೊಂದು ಮತ್ತೊಂದು ಮೈಂಡ್ ಸೆಟ್ ಏನಪ್ಪ ಅಂತಂದರೆ, ಬೇರೆ ಯಾವುದೇ ದೇಶದ ಮುಂದೆ ನಾಯಿ ಥರ ಬಾಲ ಬಗ್ಗಿಸ್ಕೊಂಡು ಅಡಿಯಾಳಾಗಿ ನಿಲ್ಲತ್ತೆ. ಭಾರತದ ಬಗ್ಗೆ ಬಂದಾಗ ಮಾತ್ರ ಅದೇನು ಗೊತ್ತಾ, ಅದು ಕನ್ನಡಿಯೊಳಗೆ ಈ ಈ ಬೆಕ್ಕು ಕನ್ನಡಿ ನೋಡ್ಬಿಟ್ಟು ಸಿಂಹ ಥರ ಆ್ಯಕ್ಟ್ ಮಾಡತ್ತಂತೆ. ಇದೆಲ್ಲ ಅವರಿಗೆ ಭಾರತ ಮುಂದೆ ಆಗಬಾರ್ದು ಅಂತೇಳಿ. ಆಮೇಲೆ ಯಾವುದೇ ರಾಜಕಾರಣಿ ಪ್ರೈಡ್, ಅದಕ್ಕೆ ಹೇಳಿದೆ, ಅವರ ಸೆಲ್ಫ್ ಪ್ರೈಡ್ ಬರೋದೇನೆ ನಾನು ಭಾರತದ ವಿರುದ್ಧ ಇಷ್ಟು ದ್ವೇಷಪೂರಿತ ಅಟ್ಯಾಕ್ ಮಾಡಿದೆ, ಇಷ್ಟು ಜನ ಭಾರತೀಯರನ್ನ ಕೊಂದೆ ಅಂತ ಹೇಳಿದಾಗ ಅಷ್ಟೇ ಅವರ ಸೆಲ್ಫ್ ಪ್ರೈಡ್. ಭಾರತದಲ್ಲಿ ಹಾಗಲ್ಲ, ನಾವು ಇಷ್ಟು ಅಭಿವೃದ್ಧಿ ಮಾಡಿದ್ವಿ, ಇಷ್ಟು ಸ್ಯಾಟಲೈಟ್ ಆರಿಸಿದ್ವಿ, ಇಷ್ಟು ನಾಗರಿಕರ ಜೀವನಗಳನ್ನು ಉತ್ತಮಗೊಳಿಸಿದ್ವಿ, ಅದರಿಂದ ಬರುತ್ತೆ ನಮ್ಮ ಸೆಲ್ಫ್ ಪ್ರೈಡ್. ಬಟ್ ಪಾಕಿಸ್ತಾನದ ಸೆಲ್ಫ್ ಪ್ರೈಡ್ ಬರೋದೇನೆ ಹೇಟ್ರೆಡ್ನೆಸ್ಸಿಂದ, ದ್ವೇಷದಿಂದ. ಭಿಕ್ಷುಕರ ರಾಷ್ಟ್ರ ರೀ ಅದು, ಭಿಕ್ಷುಕರ ರಾಷ್ಟ್ರ. ನಾನು ಹೇಳಿ ನನಗೆ ಬರೋಗ್ಬಿಟ್ಟಿದೆ. ಜಾಸ್ತಿ ಹೇಳೋದು ಬೇಡ. ಇನ್ನು ಅಂದ್ರೆ ಹೆಮ್ಮೆ ಪಡ್ಲಿಕ್ಕೆ ಬೇರೆ ಏನು ಇಲ್ಲ ನಿಮ್ಮ ಬಳಿ, ಏನು ಇಲ್ಲ ನಿಮ್ಮ ಬಳಿ. ನಿಮ್ಮವರೇ ಹೊಡಿತಾ ಇದ್ದಾರೆ, ಪಶ್ತೂನಿಗಳು ಹೊಡಿತಾ ಇದ್ದಾರೆ ನಿಮಗೆ, ಬಲೂಚಿಸ್ತಾನಿಗಳು ಹೊಡಿತಾ ಇದ್ದಾರೆ ನಿಮಗೆ. ಆಮೇಲೆ ಮೂರು ಕಡೆಯಿಂದ ನಿಮಗೆ ಡ್ಯಾಮೇಜ್ ಆಗ್ತಾ ಇದೆ. ಆಮೇಲೆ ತಾಲಿಬಾನ್ಗಳು ಅಲ್ಲಿ ನಮ್ಮ ರಾಷ್ಟ್ರ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಅಮೇರಿಕದ ಬಳಿ ಒಂದು ವ್ಯವಸ್ಥೆ ಇದೆ, ಅಂದರೆ ಆಯಾಯ ಇದೆ ಅಂತ ಹೇಳಲಾಗ್ತಾ ಇದೆ. ಆಯಾಯ ರಾಷ್ಟ್ರಗಳಲ್ಲಿ ಏನೇ ಅಣುಬಾಂಬ್ಗಳಿದ್ರೂ ಕೂಡ ಆ ರಾಷ್ಟ್ರಗಳದನ್ನು ನಾಳೆ ಆ ಅಣುಬಾಂಬ್, ಯಾಕಂದರೆ ಅಣುಬಾಂಬ್ ಏನಾದರೂ ಈ ತಾಲಿಬಾನಿಗಳು ಅಥವಾ ಮೂಲಭೂತವಾದಿಗಳಿಗೆ ಸಿಕ್ಕಿಬಿಟ್ರೆ ಏನು ಮಾಡೋದು, ನಿಷ್ಕ್ರಿಯಗೊಳಿಸುವಂಥ ತಾಕತ್ತು ಕೂಡ ಇದೆ ಅಂತ ಒಂದು ಮೂಲಗಳು, ಅಂದರೆ ಅಮೆರಿಕದಲ್ಲಿ ಅಂಥದ್ದಿದೆ. ಒಂದು ವೇಳೆ ಅಂಥದ್ದಾದರೆ ನಿಷ್ಕ್ರಿಯಗೊಳಿಸಿದ್ದಾರೆ ಅಂತೇಳಿ. ಬನ್ನಿ, ಆಪರೇಷನ್ ಸಿಂಧೂರ್ನಿಂದ ಕಂಗೆಟ್ಟಿರೋ ಪಾಕಿಸ್ತಾನ ಗಡಿಯಲ್ಲಿ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಗಡಿ ನುಗ್ಗಿ ದಾಳಿ ನಡೆಸಿದವರ ಎದೆಯನ್ನು ಭಾರತೀಯ ಸೇನೆ ಸೀಳಿದೆ. ಬನ್ನಿ, ಒಂದು ವಿಶೇಷ ರಿಪೋರ್ಟ್ ಇದರ ಬಗ್ಗೆ. ಎದುರಾಳಿಗಳ ಎದೆ ಸೀಳಿದ ಹಿಂದೂಸ್ತಾನ. ಆಪರೇಷನ್ ಸಿಂಧೂರ್ನಲ್ಲಿ ವಾಂಟೆಡ್ ಉಗ್ರರು ಮಟಾಶ್. 25 ನಿಮಿಷ ಭಾರತೀಯ ಸೇನೆ ನಡೆಸಿದ 25 ನಿಮಿಷಗಳ ದಾಳಿಯಲ್ಲಿ ಉಗ್ರರ ರಕ್ತಪಾತವಾಗಿದೆ. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ನಡೆದ ದಾಳಿಯಲ್ಲಿ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಮಲಗಿದ್ದಲ್ಲೇ ಎಲ್ಲಾ ಕಡೆ ಪಾರ್ಸಲಾಗಿದ್ದಾರೆ. ಇದರಿಂದ ಕಂಗೆಟ್ಟಿರೋ ಪಾಕಿಸ್ತಾನ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸುತ್ತಲೇ ಇದೆ. ಗಡಿಯಲ್ಲಿ ಪಾಕಿಗಳ ದಾಳಿಗೆ ಭಾರತೀಯ ಸೇನೆ ತಿರುಗೇಟು ನೀಡಿದ್ದು ಎದುರಾಳಿಗಳ ಎದೆಯನ್ನ ಸೀಳಿದೆ. ಬೆಳೆಸಿದ ಉಗ್ರರಿಗೆ ಭಾರತೀಯ ಸೇನೆ ಹಳ್ಳ ತೋಡಿದ್ದಕ್ಕೆ ಉರಿದು ಬೀಳ್ತಿರೋ ಪಾಕ್ ಮೇಲಿಂದ ಮೇಲೆ ದಾಳಿ ನಡೆಸುತ್ತಿದೆ. ಗಡಿಯಲ್ಲಿ ದೊಡ್ಡ ಪ್ರಮಾಣದಲ್ಲೇ ಅಟ್ಯಾಕ್ ಮಾಡುತ್ತಿದೆ. ಭಾರತೀಯ ಸೇನೆ ವಿರುದ್ಧ ದಾಳಿ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅಂತ ಸ್ಥಳೀಯರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿದೆ. ಪೂಂಚ್, ರಜೌರಿ ಸೇರಿದಂತೆ ಕಾಶ್ಮೀರದ ಗಡಿಯಲ್ಲಿ ಶೆಲ್ ದಾಳಿ ನಡೆಸಿದೆ. ಮೇಂಧರ್ ಗಡಿಯಲ್ಲಿ ಗುಂಡಿನ ದಾಳಿ. ಪೂಂಚ್ ಮತ್ತು ತಂಗ್ದರ್ನಲ್ಲಿ 15 ಜನ ಬಲಿಯಾಗಿದ್ದು 40ಕ್ಕೂ ಹೆಚ್ಚು ಸ್ಥಳೀಯರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ರಜೌರಿ ಬಳಿ 3 ತೀವ್ರವಾಗಿ ಗಾಯವಾಗಿದೆ. ಸಾರ್ವಜನಿಕರ ಮೇಲೆ ದಾಳಿ ನಡೆಸುತ್ತಿರೋ ಪಾಪಿ ಪಾಕ್ಗೆ ಸೇನೆ ಸರಿಯಾಗಿಯೇ ತಿರುಗೇಟು ನೀಡಿದೆ. ಈ ದಾಳಿಯಲ್ಲೂ ಪಾಕಿಸ್ತಾನದ ಸೇನೆ ಪುಡಿಪುಡಿಯಾಗಿದೆ.
ಕಾಲು ಕೆರೆದು ಜಗಳಕ್ಕೆ ಬರ್ತಿರೋ ಪಾಪಿ ಪಾಕಿಸ್ತಾನ ಜಮ್ಮುವಿನ ಮೆಂಧರ್ ಗಡಿಯಲ್ಲಿ ಗುಂಡಿನ ದಾಳಿ ನಡೆಸಿದೆ. ಗಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಏನಾದರೂ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಯುದ್ಧ ನಡೆಯುವ ಸಾಧ್ಯತೆ ಮೇರೆಗೆ ಸ್ಥಳೀಯರನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ಸುರಕ್ಷಿತ ಜಾಗಕ್ಕೆ ಹೋಗುವಂತೆ ಸೂಚಿಸಲಾಗಿದೆ. ನ್ಯೂಸ್ ಸರಳ ಭಾಷೆಯಲ್ಲಿ ಹೇಳಿದ್ರೆ ಏರ್ ಸ್ಟ್ರೈಕ್ ನಡೆಸಿದ್ರು ಕೂಡ ಪಾಕಿಸ್ತಾನ ಬುದ್ಧಿ ಕಲ್ತಿಲ್ಲ. ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕಿಸ್ತಾನ. LOC ಬಳಿ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದೆ. ಬೇಕಿತ್ತಾ ನೋಡಿ, ಪಾಕಿಗೆ ಬೇಕಿತ್ತಾ ಇದು? ನಮ್ಮ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ರಜೌರಿ, ಪೂಂಚ್, ಕುಪ್ವಾರ ಗಡಿಯಲ್ಲಿ ಫೈರಿಂಗ್ ಮಾಡ್ತಾ ಇದೆ ಪಾಕಿಸ್ತಾನ. ನರಿಬುದ್ಧಿಯ ಪಾಕ್ಗೆ ಅಫ್ಕೋರ್ಸ್ ಭಾರತ ಸರಿಯಾದ ಪ್ರತ್ಯುತ್ತರವನ್ನ ನೀಡಿದೆ ಕೂಡ. ಈಗ ಸೀಸ್ ಫೈರ್ ಇನ್ನೂ ಕೂಡ ಅಂದ್ರೆ ಯುದ್ಧ ವಿರಾಮ, ಕದನ ವಿರಾಮ ಈ